ಒಂದೂವರೆ ದಶಕದಿಂದ ಮಲೆನಾಡಿಗರ ಜೀವನಕ್ಕೆ ಸಂಚಕಾರ ಬಂದಾಗಲೆಲ್ಲ ಕೆಂಪು ಉಗ್ರರ ಜಾಡು ಬರೋದು, ಕೆಂಪು ಉಗ್ರರು ಅಲ್ಲಿ ಬಂದು ಭಿತ್ತಿಪತ್ರ ಮತ್ತೆ ಜನರನ್ನ ಸಂಘಟಿಸೋದಕ್ಕೆ ಪ್ರಯತ್ನ ಪಡೋದು ಎಲ್ಲವನ್ನ ನಾವು ನೋಡ್ತಾ ಇದ್ವಿ. ಈಗಲೂ ಕೂಡ ಸರ್ಕಾರದ 2 ಯೋಜನೆಗಳ ವಿರುದ್ಧ ಜನರನ್ನ ಕ್ರೋಢೀಕರಣ ಮಾಡೋದಕ್ಕೂ ಹಾಗೂ ಅದರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ ಕೆಂಪು ಉಗ್ರರಿಂದ. ಹಾಗಾದ್ರೆ ಆ 2 ಯೋಜನೆಗಳು ಯಾವುದು? ಆ 2 ಯೋಜನೆಗಳು ಜಾರಿಗೆ ಬಂದ್ರೆ ಅರ್ಧಕ್ಕರ್ಧ ಮಲೆನಾಡು ಕಣ್ಮರೆ ಆಗುತ್ತೆ ಅನ್ನೋ ಆತಂಕ ಆ ಭಾಗದ ಜನರಿಗೆ ಯಾಕಿದೆ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕಮಗಳೂರಲ್ಲಿ ಮತ್ತೆ ನಕ್ಸಲರ ಹೆಜ್ಜೆ ಗುರುತು. ಮಲೆನಾಡಿಗರ ಪರ ಹೋರಾಟಕ್ಕಿಳಿದರ ನಕ್ಸಲರು. ಹೌದು, ಕಳೆದೊಂದು ದಶಕದಲ್ಲಿ 7-8 ವರ್ಷದಲ್ಲಿ ಕಾಫಿನಾಡ ಮಲೆನಾಡು ಭಾಗದಲ್ಲಿ ನಕ್ಸಲರು ಬಂದೋದ್ರಂತೆ. ಕರಪತ್ರ, ಬ್ಯಾನರ್, ಲೆಟರ್ ಅನ್ನೋದು ಇರ್ಲೇ ಇಲ್ಲ. 2004-5ರಿಂದ 2014-15ರವರೆಗೂ ಅವರ ಓಡಾಟ, ಬ್ಯಾನರ್, ಕರಪತ್ರ, ಲೆಟರ್ ಎಲ್ಲವೂ ಇತ್ತು. ಆದ್ರೀಗ ಮತ್ತೆ ಮಲೆನಾಡಲ್ಲಿ ನಕ್ಸಲರು ಪತ್ತೆಯಾಗಿರೋದು ಗಮನಿಸಿದ್ರೆ ಮಲೆನಾಡಿಗರ ಬದುಕಿಗೆ ಸಂಚಕಾರ ಬಂದಿದ್ದಕ್ಕೆ ಬಂದ್ರಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಸರ್ಕಾರ ಮಲೆನಾಡಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸಿ ಅಕ್ರಮ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಮುಂದಾಗಿರೋದು ಮಲೆನಾಡಿಗರ ಬದುಕಿಗೆ ಮರಣ ಶಾಸನವಾಗಿದೆ. ಅದಕ್ಕೆ ನಕ್ಸಲರು ಬಂದಿದ್ದಾರಾ ಎಂಬ ಅನುಮಾನ ಬಲವಾಗಿದೆ. ಕಡೇಗುಂದಿ ಸುಬ್ಬೇಗೌಡ ಮನೆಗೆ ಬಂದಿದ್ದ ನಕ್ಸಲರು. ಮನೆಯಲ್ಲಿ 3 ಬಂದೂಕು, ಮದ್ದುಗುಂಡುಗಳು ಪತ್ತೆ. ಕಳೆದೊಂದು ತಿಂಗಳಲ್ಲಿ 2-3 ಬಾರಿ ಬಂದಿದ್ದಾರೆಂಬ ಶಂಕೆ ವ್ಯಕ್ತವಾಗಿದೆ. ಕೊಪ್ಪ ತಾಲೂಕಿನ ಕಾಡಂಚಿನ ಕುಗ್ರಾಮ ಕಡೇಗುಂದಿ ಸುಬ್ಬೇಗೌಡ ಮನೆಗೆ ಬಂದಿದ್ದ ನಕ್ಸಲರು ಅಲ್ಲಿ ಸರ್ಕಾರದ ಜನವಿರೋಧಿ ನೀತಿ ಬಗ್ಗೆ ಚರ್ಚಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಸುಬ್ಬೇಗೌಡ ಮನೆಯಲ್ಲಿ 3 ಬಂದೂಕು, ಮದ್ದುಗುಂಡುಗಳು ಪತ್ತೆಯಾಗಿವೆ. ಆದ್ರೆ ಪರವಾನಗಿ ಇಲ್ಲದೆ 3 ಬಂದೂಕು ಪತ್ತೆಯಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸುಬ್ಬೇಗೌಡ ಮನೆಗೆ ಮುಂಡಗಾರು ಲತಾ ಹಾಗೂ ಜಯಣ್ಣ ಬಂದೋದ ಬಳಿಕ ಎಎನ್ಎಫ್ ಹಾಗೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆದ್ರೆ ಕೇರಳದಿಂದ ಮತ್ತಿಬ್ಬರು ನಕ್ಸಲರಾದ ವನಜಾಕ್ಷಿ ಹಾಗೂ ವಿಕ್ರಮ್ ಗೌಡ ಕೂಡ ಬಂದಿದ್ದಾರೆ ಎಂದು ಹೇಳಲಾಗಿದೆ. ಆದ್ರೆ ಕಾಡಲ್ಲಿ ಎಎನ್ಎಫ್ ನಿರಂತರ ಕೂಂಬಿಂಗ್ ಮಾಡ್ತಿದ್ರೆ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಪ್ರತಿಯೊಂದು ಗಾಡಿಯನ್ನ ಹುಡುಕ್ತಿದ್ದಾರೆ. ಆದ್ರೆ ನಕ್ಸಲರು ಬಂದು ಊಟ ಮಾಡಿ ಹೋದರೆಂಬ ಕಾರಣಕ್ಕೆ ಸುಬ್ಬೇಗೌಡ ಕುಟುಂಬಸ್ಥರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ಪ್ರಶ್ನೆ ಮೇಲೆ ಪ್ರಶ್ನೆಗಳ ಸುರಿಮಳೆಗೈಯುತ್ತಿದ್ದಾರೆ. ಎಷ್ಟು ಜನ ಬಂದಿದ್ರು, ಯಾರ್ಯಾರು ಬಂದಿದ್ರು, ಏನ್ ಕೇಳಿದ್ರು, ಏನ್ ಹೇಳಿದ್ರು, ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ರಿ, ಏನ್ ಮಾಡಿದ್ರಿ, ಅವರ ಬಳಿ ಏನೇನು ಇತ್ತು ಎಂಬೆಲ್ಲ ರೀತಿ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅವರ ಮಾಹಿತಿ ಆಧಾರದ ಮೇಲೆ ತನಿಖೆಯನ್ನ ಪೊಲೀಸರು ಕೂಡ ಚುರುಕುಗೊಳಿಸಲಿದ್ದಾರೆ. ಆದ್ರೆ ಎಎನ್ಎಫ್ ಸಿಬ್ಬಂದಿ ಹಾಗೂ ಪೊಲೀಸರು ಮಾತ್ರ ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡುತ್ತಿದ್ದಾರೆ. ಆದ್ರೆ 10 ವರ್ಷದಿಂದ ಇಲ್ಲದ ನಕ್ಸಲರ ಹೆಜ್ಜೆಗಳು ಈಗ ಮತ್ತೆ ಶುರುವಾಗಲು ಸರ್ಕಾರದ ಯೋಜನೆಗಳೇ ಕಾರಣ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ 2014-15ರ ಹಿಂದೆ ಸರ್ಕಾರದ ಯೋಜನೆಗಳ ವಿರುದ್ಧ ಅಲ್ಲಲ್ಲೇ ಬ್ಯಾನರ್, ಕರಪತ್ರಗಳು ಪತ್ತೆಯಾಗ್ತಿದ್ವು. ಇತ್ತೀಚಿನ ವರ್ಷಗಳಲ್ಲಿ ಇರಲಿಲ್ಲ. ಆದ್ರೆ ಕೆಲವರು ಶರಣಾಗತಿ, ಮತ್ತವರು ಬಂಧನದ ಬಳಿಕ ಮಲೆನಾಡಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣ ಕ್ಷೀಣಿಸಿತ್ತು. ಆದ್ರೀಗ ಕಸ್ತೂರಿ ರಂಗನ್ ವರದಿ ಹಾಗೂ ಅಕ್ರಮ ಒತ್ತುವರಿ ತೆರವು ವಿಚಾರ ಮಲೆನಾಡಿಗರಿಗೆ ಮರಣ ಶಾಸನವಾಗಿದೆ. ನಕ್ಸಲರು ಮತ್ತೆ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ಸಜ್ಜಾಗ್ತಿದ್ದಾರಾ ಎಂಬ ಪ್ರಶ್ನೆ ಹಾಗೂ ಅನುಮಾನ ಕೂಡ ಬಲವಾಗಿದೆ. ಆದ್ರೆ ಪೊಲೀಸರು, ಎಎನ್ಎಫ್ ಸಿಬ್ಬಂದಿ ಮಾತ್ರ ದಿನದ 24 ಗಂಟೆಯೂ ಅಲರ್ಟ್ ಆಗಿದ್ದು ಕಾಡು ನಾಡು ಎಲ್ಲೂ ಬಿಡದೆ ಹುಡುಕಾಡುತ್ತಿದ್ದಾರೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.